ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ದ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೆ ಅಲ್ವಾ. ಇವತ್ತು ನಾನು ಇನ್ನೊಂದು ಪ್ರಾಬ್ಲಮ್ ಜೊತೆ ಬಂದಿದ್ದೀನಿ. ಸೊ ನಿಮಗೆ ಕ್ಲಿಯರ್ ಆಗುತ್ತೆ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಓಕೆನಾ. ಸೊ ಏನು ಅಂತ ಅಂದರೆ, ಇದು ಪ್ರೀವಿಯಸ್ ಇಯರಲ್ಲಿ ಬಂದಿರೋವಂಥ ಕ್ವೆಶನು. ಸೊ ಕೇಳಿಸ್ಕೊಳ್ಳಿ. ಏನಂದರೆ ಏನು ಹೇಳುತ್ತೆ ಕ್ವೆಶನು ಅಂತಂದರೆ, ದ ಮಾರ್ಕ್ಸ್ ಆಫ್ 1000 ಸ್ಟೂಡೆಂಟ್ಸ್ ಇನ್ ಆನ್ ಎಕ್ಸಾಮ್ ಫಾಲೋಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಓಕೆ, ವಿತ್ ದ ಮೀನ್ ಆಫ್ 70. ಸೊ ಏನು ಕೊಟ್ಟಿದ್ದಾರೆ ನಮಗೆ? ಮೀನ್ ಬಂದು ನಮಗೆ 70 ಕೊಟ್ಟಿದ್ದಾರೆ. ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡಿ, ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 5, ಓಕೆ. ಫೈಂಡ್ ದ ಸ್ಟೂಡೆಂಟ್ಸ್ ಹೂಸ್ ಮಾರ್ಕ್ಸ್ ವಿಲ್ ಬಿ ಅಂತ ಹೇಳಿ. ಸೊ ಹೂಸ್ ಮಾರ್ಕ್ಸ್ ವಿಲ್ ಬಿ, ಫಸ್ಟ್ಗೆ ಏನಂತ ಫೈಂಡ್ ಔಟ್ ಮಾಡಬೇಕು? ಪಿ ಆಫ್ ಎಕ್ಸ್ ಲೆಸ್ಸರ್ ದ್ಯಾನ್ 65ನ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಸಬ್ ಕ್ವೆಶನಲ್ಲಿ ನಾವು ಪಿ ಆಫ್ ಎಕ್ಸ್ ಬಿಟ್ವೀನ್ 65 ಆ್ಯಂಡ್ 75 ಅಂದರೆ ಚಿಕ್ಕದು ಯಾವುದು ಇದರಲ್ಲಿ? 65. ಸೊ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 65, ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 75. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸೆಕೆಂಡ್ ಸಬ್ ಕ್ವೆಶನಲ್ಲಿ, ಓಕೆನಾ. ನಾನು ಏನು ಹೇಳಿದ್ದೆ? ಫಸ್ಟು ನಾವು ಝೆಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಏನೇ ಇವಾಗ ನಾವು ಪ್ರೊಸೀಡ್ ಆಗಬೇಕಂದ್ರೂ ಝೆಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಝೆಡ್ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡೋದು? ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸಿಗ್ಮಾ, ಓಕೆ. ಇವಾಗ ನನಗೆ ಎಕ್ಸ್ ವ್ಯಾಲ್ಯೂ ಓಕೆ, ಆಮೇಲೆ ನೋಡ್ತೀನಿ. ಸೊ ಮ್ಯೂ ವ್ಯಾಲ್ಯೂ ಏನು? 70. ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಏನು? 5, ಓಕೆ. ಇವಾಗ ನನಗೆ ಸಬ್ ಕ್ವೆಶನಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ಇದೆ? 65 ವ್ಯಾಲ್ಯೂ ಇದೆ, 65 ವ್ಯಾಲ್ಯೂ ಇದೆ, 75 ವ್ಯಾಲ್ಯೂ ಇದೆ. ಸೊ ನಾನು ಇವಾಗ ಎಕ್ಸ್ 65 ಇದ್ದಾಗ ಝೆಡ್ ವ್ಯಾಲ್ಯೂ ಏನಿರುತ್ತೆ, ಎಕ್ಸ್ 75 ಇದ್ದಾಗ ಝೆಡ್ ವ್ಯಾಲ್ಯೂ ಏನಿರುತ್ತೆ, ಇಷ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಾದಮೇಲೆ ನಾನು ಸಬ್ ಕ್ವೆಶನ್ನ ಸಾಲ್ವ್ ಮಾಡ್ತೀನಿ, ಓಕೆನಾ. ಸೊ ಫಸ್ಟು, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 65, ದೆನ್ ವಾಟ್ ವಿಲ್ ಬಿ ದ ಝೆಡ್ ವ್ಯಾಲ್ಯೂ? ದೆನ್ ಝೆಡ್ ವ್ಯಾಲ್ಯೂ ಬಂದು ಏನಿರುತ್ತೆ? ಝೆಡ್ ಇಸ್ ಈಕ್ವಲ್ ಟು 65 ಮೈನಸ್ 70 ಡಿವೈಡೆಡ್ ಬೈ 5. ಸೊ ಇದೇನಾಗುತ್ತೆ ನನಗೆ? -5 ಡಿವೈಡೆಡ್ ಬೈ 5 ಬಂದು -1 ಬರುತ್ತೆ. ಸೊ ಇಲ್ಲಿ ನನಗೆ ಫಸ್ಟ್ ಝೆಡ್ಡು -1 ಬಂತು ವೆನ್ ಎಕ್ಸ್ ಇಸ್ ಈಕ್ವಲ್ ಟು 65. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 75, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಝೆಡ್? Z is equal to 75 minus 70 divided by 5, which is 5 divided by 5 is equal to 1. So when x is equal to 75, Z value ನಮಗೆ 1 ಬರುತ್ತೆ, ಓಕೆನಾ. ಫೈನ್. ಸೊ ಇವಾಗ ನಾವು ಫಸ್ಟ್ ಸಬ್ ಕ್ವೆಶನ್ ಏನು ಮಾಡಬೇಕು? ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 65 ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ನಾನು ಇದನ್ನು ಎಕ್ಸ್ನ ಝೆಡ್, ಇವಾಗ 65 ಇದ್ದಾಗ ಝೆಡ್ ವ್ಯಾಲ್ಯೂ ಏನು ಬಂದಿತ್ತು? ಪಿ ಆಫ್ ಝೆಡ್, ಎಕ್ಸ್ನ ಝೆಡ್ ಅಂತ ತಗೊತೀನಿ. ಅದಾದಮೇಲೆ ಲೆಸ್ ದ್ಯಾನ್ -1, ಓಕೆ, ಲೆಸ್ ದ್ಯಾನ್ ಅದ್ರದ್ದು ವ್ಯಾಲ್ಯೂ, ಓಕೆ. ಇಲ್ಲಿ ಲೆಸ್ ದ್ಯಾನ್ ಇರುತ್ತೆ, ಇಲ್ಲಿ ಲೆಸ್ ದ್ಯಾನ್ ಹಾಕ್ಕೊಬೇಕು. 65 ಇದೆ, ಮೈನಸ್ ಹಾಕ್ಕೊಬೇಕು. ಎಕ್ಸ್ 65 ಇದ್ದಾಗ ಏನು ಬರುತ್ತೆ ಆ ವ್ಯಾಲ್ಯೂನ ಹಾಕ್ಕೋಬೇಕು, ಓಕೆ. ಫೈನ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಫಾರ್ಮುಲಾಸ್ ಹೇಳಿದ್ದೆ. ಸೊ ಇವಾಗ ನಾನು ಪಿ ಆಫ್ ಝೆಡ್ ಲೆಸ್ ದ್ಯಾನ್ -a ಅಂತ ಇದ್ದರೆ ಏನು ಮಾಡಬೇಕು? ನಾನು ಇದನ್ನು ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂತ ಕೂಡ ನಾನು ತಗೊಂಡು ಇದ್ರದ್ದು ಫಾರ್ಮುಲಾ ಏನು? ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂತ ಇದ್ದರೆ ಆವಾಗ ನಾನು 0.5 ಮೈನಸ್ 5 ಆಫ್ ಎ ಅಂತ ತಗೋಬೋದಂತ ಹೇಳಿದೆ. ಸೊ ಇವಾಗ ನಾನು ಪಿ ಆಫ್ ಝೆಡ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು -1ನ ನಾನು ಎ ಅಂತ ತೊಗೊತೀನಿ. ಸೊ ಪಿ ಆಫ್ ಝೆಡ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಎ ಫಾರ್ಮಲ್ಲಿದೆ. ಸೊ ನಾನು ಇದನ್ನು ಏನು ಮಾಡ್ತೀನಿ? ಎ ಫಾರ್ಮಲ್ಲಿದ್ದರೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ? ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂತ ಹಾಕ್ಕೊತೀನಿ. ಸೊ ಇಲ್ಲಿ ಎ ವ್ಯಾಲ್ಯೂ ಏನು? ಗ್ರೇಟರ್ ದ್ಯಾನ್ 1. ಸೊ ಇವಾಗ ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಸೊ 0.5 ಮೈನಸ್ 5 ಆಫ್ ಎ ವ್ಯಾಲ್ಯೂ ಏನು? ಇಲ್ಲಿ 1. ಸೊ ನಾನು 5 ಆಫ್ 1 ಯಾವ ರೀತಿ ಫೈಂಡ್ ಔಟ್ ಮಾಡೋದು ಕ್ಯಾಲ್ಸಿಯಲ್ಲಿ? ಫಸ್ಟು ಮೋಡ್ ಸೆಟಪ್, ಸ್ಟಾರ್ಟ್ ಸಿಂಬಲ್ಗೆ 3, ಆಮೇಲೆ 1 ವ್ಯಾರ್, ದೆನ್ ಗೋ ಬ್ಯಾಕ್, ಆಮೇಲೆ ಶಿಫ್ಟ್, ದೆನ್ 1, ಆಮೇಲೆ DISTR 5, ಆಮೇಲೆ ಸೆಕೆಂಡ್ 1. ಸೊ ಇವಾಗ ನಾನು 5 ಆಫ್ 1 ಫೈಂಡ್ ಔಟ್ ಮಾಡಬೇಕು. ಏನು ಅದ್ರದ್ದು ವ್ಯಾಲ್ಯೂ? ಸೊ ದಟ್ ಇಸ್ ನಥಿಂಗ್ ಬಟ್ 0.34134. ಸೊ ಇವಾಗ 0.5 ಮೈನಸ್ 5 ಆಫ್ 1. ಸೊ ಏನು ಬರುತ್ತೆ ಆನ್ಸರು? 0.15866. ಇಷ್ಟೇ, ಓಕೆ. ಕ್ಲಿಯರ್ ಆಯಿತಾ? ಸೊ ನೀವು ಲಾಸ್ಟಲ್ಲಿ ಒಂದು ಕನ್ಕ್ಲೂಡ್ ಮಾಡಬೇಕು. ಏನಂತ? ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಕೋರ್ಡ್
who have scored or scored ಅಥವಾ whose marks will be lesser than 65 ಅಂತ ಹೇಳಿ ಏನು ಮಾಡಬೇಕು, ನಮಗೆ ಕ್ವೆಶನಲ್ಲಿ ಇಲ್ಲಿ 1000 ಸ್ಟೂಡೆಂಟ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಸೊ ನಾವು ಇಲ್ಲಿ ಇಂಟು 1000 ಮಾಡ್ಕೊಬೇಕು ಅಷ್ಟೇ. ಸೊ ದಟ್ ಈಸ್ ನಥಿಂಗ್ ಬಟ್ 0.15866 ಇಂಟು 1000 ಅಂತ ಮಾಡಿಕೊಂಡಾಗ ನನಗೆ 158.7 ಬರುತ್ತೆ. ಸೊ ಇದು ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 159 ಸ್ಟೂಡೆಂಟ್ಸ್. ಓಕೆ, ಇದನ್ನು. ಸೊ ನೆಕ್ಸ್ಟ್ ಸಬ್ ಕ್ವೆಶನ್ ಏನಿತ್ತು, ನೆಕ್ಸ್ಟ್ ಸಬ್ ಕ್ವೆಶನ್ ಏನಿತ್ತು ಅಂತ ಅಂದರೆ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 65 ಮತ್ತು ಲೆಸರ್ ದೆನ್ ಆರ್ ಈಕ್ವಲ್ ಟು 75. ಸೊ ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಸೊ ಇವಾಗ ನಾನು ಎಕ್ಸ್ ಜಾಗದಲ್ಲಿ ಝೆಡ್ ಹಾಕ್ಕೊತೀನಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ವೆನ್ ಎಕ್ಸ್ ಇಸ್ 65, ವಾಟ್ ಈಸ್ ದ ಝೆಡ್ ವ್ಯಾಲ್ಯೂ? 65 ಇದ್ದಾಗ ಝೆಡ್ ವ್ಯಾಲ್ಯೂ ಬಂದು -1. ವೆನ್ ಎಕ್ಸ್ ಇಸ್ 75, ವಾಟ್ ಈಸ್ ದ ಝೆಡ್ ವ್ಯಾಲ್ಯೂ? ಲೆಸರ್ ದೆನ್ ಆರ್ ಈಕ್ವಲ್ ಟು 1. ಕ್ಲಿಯರ್ ಆಯಿತಾ? ಹಾಂ. ಸೊ ಇವಾಗ ನಾನು ಪ್ರೀವಿಯಸ್ ಸೆಷನ್ನಲ್ಲಿ ನಾನು ಫಾರ್ಮುಲಾಸ್ ಹೇಳಿದ್ದೆ. ಸೊ ಅಕಸ್ಮಾತ್ ಪಿ ಆಫ್ ಎಕ್ಸ್ ಅಥವಾ ಝೆಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -a ಲೆಸರ್ ದೆನ್ ಆರ್ ಈಕ್ವಲ್ ಟು a ಅಂತ ಇದ್ದಾಗ ವಾಟ್ ವಿಲ್ ಬಿ ದ ಫಾರ್ಮುಲಾ? ಫೈ ಆಫ್ a ಪ್ಲಸ್ ಫೈ ಆಫ್ -a ಪ್ಲಸ್ ಫೈ ಆಫ್ a ಫಾರ್ಮುಲಾ. ಸೊ ಫೈ ಆಫ್ a ಪ್ಲಸ್ ಫೈ ಆಫ್ a. ಸೊ ಒಟ್ಟು ಅಷ್ಟೇ. ಸೊ ಇವಾಗ ಫೈ ಆಫ್ ಎ ಅಂತ ಅಂದರೆ ಫೈ ಆಫ್ -1 ಪ್ಲಸ್ ಫೈ ಆಫ್ 1. ಸಾರಿ, ಫೈ ಆಫ್ 1. ಇಟ್ಸ್ ಲೈಕ್ ಫೈ ಆಫ್ 1, ಯಾಕಂದರೆ ಅವರು -a ಅಲ್ಲ ತೊಗೊಂಡಿರೋದು, ಇಲ್ಲಿ a ಅಂತ ತೊಗೊಂಡಿರೋದು. ಓಕೆ, ಸೊ ಫೈ ಆಫ್ 1 ಪ್ಲಸ್ ಫೈ ಆಫ್ 1. ಸಿ, ಇದಾದಮೇಲೆ ಅಕಾರ್ಡಿಂಗ್ ಟು ಫೈ ಆಫ್ ಎ, ಇಲ್ಲಿ ಎ ವ್ಯಾಲ್ಯೂ ಏನು? ನಾನು ಇದನ್ನು ತೊಗೊಂಡಿದ್ದೀನಿ, ಅಂದರೆ ಎ ವ್ಯಾಲ್ಯೂ ಬಂದು 1 ಅಲ್ವಾ? ಫೈ ಆಫ್ ಎ ಅಂತ ಬಂದಾಗ ಸೊ ದಟ್ ಈಸ್ ನಥಿಂಗ್ ಬಟ್ ಫೈ ಆಫ್ 1 ಪ್ಲಸ್ ಫೈ ಆಫ್ 1. ಅರ್ಥ ಆಯ್ತಾ? ಸೊ ಫೈ ಆಫ್ 1 ಅಂತ ಅಂದರೆ ಸೊ ಮೋಡ್ ಸೆಟಪ್ 3 1 ಗೋ ಬ್ಯಾಕ್ ಶಿಫ್ಟ್ 1 5 2 ಫೈ ಆಫ್ 1 ವ್ಯಾಲ್ಯೂ ಶಿಫ್ಟ್ ಸ್ಟಾರ್ಟ್, ಆಮೇಲೆ 5 2 ಫೈ ಆಫ್ 1 ವ್ಯಾಲ್ಯೂ ಪ್ಲಸ್ ಮಾಡಿದಾಗ ನನಗೆ ಏನು ಬರುತ್ತೆ? 0.6826. ಓಕೆ, ಸಿಂಪಲ್. ಓಕೆ, ಫೈನ್. ಸೊ ಇಷ್ಟೇ ಗೈಸ್. ಏನೋ ಕ್ವೆಶನ್ನು ತುಂಬ ಸಿಂಪಲ್ ಆಗಿದೆ. ಆ್ಯಕ್ಚುಲಿ ಇದು ಪ್ರೀವಿಯಸ್ ಇಯರ್ ಅಲ್ಲಿ ಬಂದಿರೋವಂಥ ಕ್ವೆಶನ್. ಸೊ ಆರಾಮಾಗಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್, ಆಲ್ ದಿ ಬೆಸ್ಟ್.